ವೀಕ್ಷಕರ ನಮಸ್ಕಾರ. 2025 IPL ಟೂರ್ನಮೆಂಟ್ಗಾಗಿ ಇದೀಗ RCB ತಂಡಕ್ಕೆ ರೋಹಿತ್ ಶರ್ಮಾ ಅವರು ನಾಯಕನಾಗಿ ನೇಮಕಗೊಂಡಿದ್ದಾರೆ. ಇನ್ನು ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ರಿಂಕು ಸಿಂಗ್, ಮಿಚೆಲ್ ಸ್ಟಾರ್ಕ್ ಮತ್ತು ಟ್ರಾವಿಸ್ ಹೆಡ್ ಸಮೇತ 4 ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಇದೇ ಮುಂಬರುವ 2025 IPL ಟೂರ್ನಮೆಂಟ್ಗಾಗಿ ಇದೀಗ RCB ತಂಡದ ಪರವಾಗಿ ರೋಹಿತ್ ಶರ್ಮಾ ಅವರು ನಾಯಕರಾಗಿ ನೇಮಕಗೊಂಡಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಫುಲ್ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ RCB ತಂಡದ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, 2025 IPL ಪಂದ್ಯಾವಳಿಗೆ RCB ತಂಡದ ಪರವಾಗಿ ರೋಹಿತ್ ಶರ್ಮಾ ಅವರು ನಾಯಕರಾಗಿ ನೇಮಕಗೊಳ್ಳಬೇಕೆಂದರೆ ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಹಾಗೆ ಈ ಒಂದು ಸ್ಥಾನಕ್ಕೆ KL ರಾಹುಲ್ ಅವರು ಸೂಕ್ತವಾಗಿದ್ದಲ್ಲಿ ಅದನ್ನು ಕೂಡ ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ವೀಕ್ಷಕರೇ, 2025 IPLನ 18ನೇ ಆವೃತ್ತಿಯಲ್ಲಿ ಮೆಗಾ ಹರಾಜು ನಡೆಯಲಿದ್ದು, ಹಾಗೆ ಈ ಒಂದು ಮೆಗಾ ಹರಾಜಿಗೆ ಇಂತಿಷ್ಟು ಆಟಗಾರರನ್ನು ಉಳಿಸಿಕೊಳ್ಳಲು BCCI ಮಂಡಳಿಯು ಅನುವು ಮಾಡಿಕೊಟ್ಟಿದೆ. ಹೌದು, ಇವರು ನೀಡಿದಂಥ ಸೂಚನೆಗಳನ್ನು ಪಾಲಿಸಿ ಕೆಲವು ಆಟಗಾರರನ್ನು ಮಾತ್ರ ರಿಟೈನ್ ಮಾಡಿಕೊಳ್ಳಲು ಅವಕಾಶವಿದೆ. ಇನ್ನುಳಿದಂಥ ಎಲ್ಲ ಆಟಗಾರರನ್ನು ಬಿಡುಗಡೆ ಮಾಡಬೇಕಾಗುತ್ತದೆ. IPLನ 17ನೇ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಒಟ್ಟು 15 ಪಂದ್ಯಗಳನ್ನು ಆಡಿದ್ದು 7 ಪಂದ್ಯಗಳನ್ನು ಗೆದ್ದುಕೊಂಡು RCB ತಂಡವು ಪ್ಲೇ ಆಫ್ಗೆ ಪ್ರವೇಶಿಸಿತ್ತು. ಆದರೆ ವೀಕ್ಷಕರ, ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟರೂ ಕೂಡ ಫೈನಲ್ ಅನ್ನು ತಲುಪಲು ಸಫಲವಾಗಿತ್ತು. ಇನ್ನು ವೀಕ್ಷಕರ, ಪ್ರತಿ ವರ್ಷವೂ RCB ತಂಡದ ಪರ ರನ್ ಮೆಷಿನ್ ಆಗಿರುವ ವಿರಾಟ್ ಕೊಹ್ಲಿ ಅವರು ಈ ಒಂದು ಸೀಸನ್ನಲ್ಲಿ 741 ರನ್ ಬಾರಿಸಿ ಆರೆಂಜ್ ಕ್ಯಾಪನ್ನು ಪಡೆದುಕೊಂಡರು. ಹೌದು ವೀಕ್ಷಕರ, ಪ್ರತಿಯೊಂದು ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿದ್ದು, ಹಾಗೆ ವೀಕ್ಷಕರ ಈ ವರ್ಷವೂ ಕೂಡ ಅವರು ರಿಟರ್ನ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ವೀಕ್ಷಕರ, RCB ತಂಡದ ಪರ 2ನೇ ಆಟಗಾರನಾಗಿ ವಿಲ್ ಜಾಕ್ಸ್ ಅವರು RCB ತಂಡದ ಪರ 2025ರಲ್ಲಿ ಆಯ್ಕೆಯಾಗುವಂಥ ಸಾಧ್ಯತೆ ಇದೆ. ಇನ್ನು ವೀಕ್ಷಕರ, 3ನೇ ಆಟಗಾರನಾಗಿ ರಜತ್ ಪಟಿದಾರ್ ಅವರು ಕಾಣಿಸಿಕೊಳ್ಳಬಹುದು. ಹೌದು ವೀಕ್ಷಕರ, 17ನೇ ಸೀಸನ್ನಲ್ಲಿ ಒಟ್ಟಾರೆಯಾಗಿ 395 ರನ್ ಬಾರಿಸಿದ್ದು, ಈ ಒಂದು ಕಾರಣದಿಂದ ರಜತ್ ಪಟಿದಾರ್ ಅವರು RCB ತಂಡಕ್ಕೆ ರಿಟೈನ್ ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ವೀಕ್ಷಕರ, 4ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ರಿಟೈನ್ ಆಗಬಹುದು. ಹೌದು ವೀಕ್ಷಕರ, ಈ ಒಂದು ಸೀಸನ್ನಲ್ಲಿ 12 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಮತ್ತು ಇವರನ್ನು ಕೂಡ RCB ತಂಡದ ಮ್ಯಾನೇಜ್ಮೆಂಟ್ ರಿಟೈನ್ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಈ ಒಂದು ವಿಡಿಯೋದ ಇಂಪಾರ್ಟೆಂಟ್ ಮಾಹಿತಿ ಕಡೆಗೆ ಬರುವುದಾದರೆ ವೀಕ್ಷಕರ, RCB ತಂಡದ ನಾಯಕನಾಗಿ ಇದೀಗ ಸೋಷಿಯಲ್ ಮೀಡಿಯಾಗಳ ವರದಿ ಪ್ರಕಾರ ರೋಹಿತ್ ಶರ್ಮಾ ಅವರು ನಾಯಕನಾಗಬಹುದೆಂದು ಅಪ್ಡೇಟ್ಸ್ಗಳು ಬರುತ್ತಿವೆ. ಹಾಗೆ ವೀಕ್ಷಕರ, RCB ತಂಡವನ್ನು ರಿಂಕು ಸಿಂಗ್, ಮಿಚೆಲ್ ಸ್ಟಾರ್ಕ್ ಮತ್ತು ಟ್ರಾವಿಸ್ ಹೆಡ್ ಅವರು ಸೇರಿಕೊಳ್ಳಬಹುದೆಂದು ಇದೀಗ ಜಾಲತಾಣಗಳಲ್ಲಿ ಸುದ್ದಿಯಾಗುತ್ತಿದೆ. ಹೌದು ವೀಕ್ಷಕರ, ಈ 4 ಆಟಗಾರರು RCB ತಂಡಕ್ಕೆ ಎಂಟ್ರಿ ಕೊಟ್ಟರೆ 2025 IPL ಟೂರ್ನಮೆಂಟ್ಗೆ RCB ತಂಡದ ಪ್ಲೇಯಿಂಗ್ 11 ಬಲಿಷ್ಠವಾಗಿ ಕಾಣಲಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿಯ